ರಾಮು ಅದಿತಿ ರೇಗ್ಸಿದ್ ಸಾಕು. ಅನಿತಾ ಮನಸ್ಸಿನಲ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಗಳಿಗೆ ಮೆಹಂದಿ ಹಚ್ಚಮ್ಮ. ಎಷ್ಟು ಮೆರಿತೀಯ ಮೆರಿ. ನಿನ್ ಸಂತೋಷ ಏನಿದ್ರು ಮಂಟಪದವರೆಗೆ ಮಾತ್ರ. ಆಮೇಲೆ ನಿನ್ ಕನ್ಸಲ್ಲೂ ಅನ್ಕೊಳ್ದಿರೋ ನರ್ಕ ನೋಡ್ತೀಯ. ಅಗ್ರಜ ನೀನು ಬರೋ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸು ಎಕ್ಸ್ಟ್ರಾ 4 ಬಾಟ್ಲು ಬಿಯರ್ ಹೊಡಿಸ್ಬಿಟ್ಟಿರೋದಪ್ಪ. ಅವಾಗಿಂದ ನಾಲ್ಗೆ ಬೇಡ ಬೇಡ ಅಂದರೂ ಸತ್ಯನೇ ಹೇಳ್ಬೇಕು ಅನಿಸ್ತಿದೆ. ನೀನೇನಾದ್ರು ಕೇಳಬೇಕಂದ್ರೆ ಕೇಳು, ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಏನು ಕೇಳಲ್ಲ, ಸೈಲೆಂಟ್ ಆಗಿರು. ನೀನು ಮಾಸ್ಟರ್ ಪೀಸ್. ನನ್ನ ಮದುವೆ ಮಾಡಿಸ್ತಿರೋ ದೇವರು ಅಲ್ಲಲ್ಲ ಪುರೋಹಿತರು. ಹೆಚ್ಚಿ ಸ್ವೀಟ್ ಅಗ್ರಜ. ನನಗೆ ಈ ಆಸ್ತಿರಿ ಏನು ಬೇಡ, ನನ್ನ ಪಾಲು ನೀನೇ ತಗೊಂಬಿಡು. ಗ್ರಾಂಟೆಡ್. ತೆಪ್ಪಾಗಿ ನಿಂತ್ಕೋ. ಅಮ್ಮ ಕೇಳಿಸ್ಕೊಂಡ್ರೆ ಅಷ್ಟೇ. ಓ ಮದರ್ ಇಂಡಿಯಾ. ನಮ್ಮ ಮದುವೆ ಟೆನ್ಷನಲ್ಲಿ ನಾವು ಮರ್ತೇ ಹೋಗಿದ್ವಿ. ನನ್ನ ಮದುವೆಗೆ ಓಡಹುಟ್ಟಿದ ತಾಯಿನೇ ಇಲ್ಲ ಅಂದರೆ ಹೆಂಗೆ? ವಾಟ್? ಒಡ ಹುಟ್ಟಿ ತಾಯಿನ? ಓ ಸಾರಿ, ಓಡಹುಟ್ಟು ನೀನಲ್ವಾ? ಲೈಟಾಗಿ ಟಂಗ್ ಟ್ವಿಸ್ಟ್ ಆಗೋಯ್ತು. ಹೊಟ್ಟೆಯಲ್ಲಿ ಹೊತ್ತು ಹೆತ್ತಿರೋ ತಾಯಿ ಬಾಯ್ ಹೋಯ್ತು. ಮದರ್ ಇಂಡಿಯಾನು ಇನ್ವೈಟ್ ಮಾಡ್ಬಿಡೋಣ ನನ್ನ ಮದುವೆಗೆ. ತೆಗೆದು ಕಪಾಳಕ್ಕೊಂದು ಬಿಟ್ಟ ಅಂದರೆ ಕುಡ್ದಿರೋದೆಲ್ಲ ಇಳಿದೋಬೇಕು. ಅಮ್ಮನಿಗೆ ವಿಷಯ ಗೊತ್ತಾದರೆ ಖಂಡಿತವಾಗ್ಲೂ ನಿನ್ನ ಮದುವೆ ಆಗೋದಿಲ್ಲ. ಅಮ್ಮನ ಹತ್ರ ಯಾವ ವಿಷಯನೂ ಮುಚ್ಚಿಡ್ದೇ ಇರೋ ನಾನು ಈ ವಿಷಯನ ಮುಚ್ಚಿಟ್ಟು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊ. ಎಸ್ ಏನೋ ಅರ್ಥ ಆಯ್ತು. ವಿಕ್ರಾಂತ್ ಪ್ಲೀಸ್, ರೂಮಿಗೆ ಹೋಗೋವರೆಗೂ ಸೈಲೆಂಟ್ ಆಗಿದ್ಬಿಡು. ರೂಮಿಗೆ ಹೋಗೋ ತನಕ ಬಾಯಿ ತೆಗಿಬೇಡ. ನಡಿ. ಓಕೆ ಬ್ರದರ್, ಆ್ಯಸ್ ಯು ವಿಶ್. ಚೆನ್ನಾಗಿದೆ ಅಕ್ಕ. ಅಕ್ಕ ನಂಗೂ ಇದೇ ತರ ಹಾಕಿ ಆಯ್ತಾ? ಏಯ್ ಒಂದೇ ತರ ಬೇಡ ಕಣೆ, ಬೇರೆ ಬೇರೆ ತರ ಡಿಸೈನ್ ಹಾಕಿಸ್ಕೊಳ್ಳೋಣ. ನಂಗವೆಲ್ಲ ಗೊತ್ತಿಲ್ಲ, ನಂಗೆ ಇದೇ ಡಿಸೈನ್ ಬೇಕು. ಬೇಡ ಕಣೆ, ಬೇರೆ ಬೇರೆ ಡಿಸೈನ್ ಹಾಕಿಸ್ಕೋಬೇಕು. ಇಲ್ಲ ಕಣೆ, ನಂಗೆ ಇದೇ ಡಿಸೈನ್ ಬೇಕು ಅಂದ್ರೆ ಬೇಕು. ಡೌರಾಣಿ ಅತ್ಯ ಕಾಡ್ಬೇಡ ನೀನು. ನೀನ್ ಎಲ್ರೂ ಮುಂದೆ ನಾನು ಡೌರಾಣಿ ಇದೆ ಕರಿಬೇಡ. ಯಾಕ್ರೆ ಕಿತ್ತಾಡ್ತಿದ್ದೀರಾ? ಅಮ್ಮ ಅದ್ಯಾವ ಡಿಸೈನ್ ಕೇಳ್ತಾರೋ ಹಾಕು ತಾಯಿ. ಮೊದ್ಲು ನನಗೆ ಹಾಕಿ. ಯಾಕೆ ಇವನನ್ನ ಹೀಗೆ ಕರ್ಕೊಂಡು ಬರ್ತಿದ್ಯಾ? ಮತ್ತೆ ಎಲ್ಲಾದ್ರೂ ಬಿದ್ದು ಪೆಟ್ಟು ಮಾಡ್ಕೊಂಡ? ಇಲ್ಲಮ್ಮ, ಹಾಗೇನಿಲ್ಲ, ಸ್ವಲ್ಪ ಕುಡ್ದಿದ್ದಾನಷ್ಟೆ. ಮತ್ತೆ ಕುಡಿಯೋಕ್ಕೆ ಶುರು ಮಾಡದ್ನ? ಎಲ್ಲ ಆ ಹಾಳಾದ ಹುಡುಗಿಯಿಂದಾನೆ. ಹಾಗೆಲ್ಲ ಏನೂ ಇಲ್ಲಮ್ಮ, ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರಂತೆ, ಸೊ ಸ್ಮಾಲ್ ಪಾರ್ಟಿ ಅಂತ. ಯಾವ ಹುಡುಗಿ ಸವಾಸನೂ ಇಲ್ಲಮ್ಮ, ಆ ಥರದ್ದೇನೂ ಇಲ್ಲ. ನೆನ್ಕೊಳ್ಳಿ ಬೇಕಿ, ಏನಾದರೂ ಸಮಸ್ಯೆನಾ? ಹಾಗೇನಾದರೂ ಇದ್ರೆ ಹೇಳ್ಕೊ, ನಾನು ನಿನ್ನ ಜೊತೆ ಇದ್ದೀನಿ ಕಣೋ. ಅಗ್ರಜ ಹೇಳಿದ್ದು ಕರೆಕ್ಟೇ ಅಮ್ಮ. ತೊಂದರೆಗೆಂದರೆ ಏನೂ ಇಲ್ಲ, ಹೇಗಿದ್ರು ಮದುವೆ ಆಗ್ತಿದ್ದೀನಲ್ಲ, ಮತ್ತೆ ಯಾಕೆ ತೊಂದರೆ?
ಎಲ್ಲ ಮೆಹಂದಿ ಹಚ್ಕೊಂಡ್ಬಿಡ್ತೀವಿ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಈ ಮೆಹಂದಿ ಹುಚ್ಚಿಸಿದೆ ಈ ಅಂಜು. ಸುಮ್ನೆ ಕಾಲ್ ಕರ್ಕೊಂಡು ನನ್ನ ಜೊತೆ ಜಗಳ ಆಡಕ್ ಬರ್ಬೇಡ ಆದಿತೆ. ಯಾರೇ ಜಗಳ ಆಡ್ತಿರೋದು? ಡೌರಾಣಿ. ನೋಡು ತಲೆ ಕೆಟ್ರೆ ಸರಿ ಇರಲ್ಲ ಹೇಳ್ತಾ ಇದ್ದೀನಿ. ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ನಿನ್ ಮೆಹಂದಿನೆಲ್ಲ ಆಡ್ಸ್ಬಿಡ್ತೀನಿ. ಏನೇ ಅಂತೆ? ಥೂ ಸಾಕು ಸುಮ್ಮನೆ ಯಾಕೆ ಯಾವಾಗಲೂ ಹಂಗೆ ಕಿತ್ತಾಡ್ತಾನೆ ಇರ್ತೀರಾ? ಬರೀ ಹೆಣ್ಮಕ್ಳಿರೋ ಮನೇಲಿ ನಾನೊಬ್ಬ ಇದ್ದೀನಲ್ಲ, ನಾನೇ ಮಾಡ್ತೀನಿ ಬಿಡಿ. ಪಾತ್ರೆ ತೊಳಿತ್ಯಾ? ಬಟ್ಟೆ ಒಗಿತ್ಯಾ? ನೆಲ ಒರೆಸ್ತ್ಯಾ? ಏನು ಸಾರ್ಥಕಿದು? ಏನಂತೆ ಇವ್ರ ಗಲಾಟೆ? ಹೌದು, ಪರಿಯಲ್ಲಿ ಪರಿ 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 ನಾವಿನ್ನು ಹೊರಡ್ತೀವಿ ಕಣೆ. ನಾಡಿದ್ದ ದರ್ಶನ ಶಾಸ್ತ್ರಕ್ಕೆ ಮತ್ತೆ ಬರ್ತೀವಿ. ಪರಿ ಇದ್ಕಿದ್ದಾಗ ಏನಾಯ್ತೆ? ಯಾಕಮ್ಮ ಹೇಳ್ತಿದ್ಯಾ? ಅಮ್ಮ ವಿಷಯ ಏನು ಅಂತ ಹೇಳ್ಬಾರ್ದಾ? ಅಮ್ಮ ಹೇಳಮ್ಮ, ಯಾಕೆ ಹೇಳ್ತಿದ್ಯಾ? ಪರಿ ನಿನ್ನೆ ಕೇಳ್ತಿರೋದು, ಮಾತಾಡು. ಏನಾಯ್ತು ಅಂತ ಹೇಳೆ. ಮಂಜು, ಇನ್ನೇನಿಲ್ಲ ಅದಕ್ಕೆ. ತುಂಬ ವರ್ಷದ ನಂತರ ಮನೆ ತುಂಬ ನೆಂಟರು ಗಿಜಿ ಗಿಜಿ ಅಂತ ಇದ್ರಲ್ಲ, ಈಗ ನೀವು ಹೊರಡೋ ಮಾತಾಡಿದ್ರಲ್ಲ, ಸ್ವಲ್ಪ ಭಾವುಕಲಾದ್ಲು ಅಷ್ಟೇ. ಅಲ್ಲ ಮಂಜು, ಬಂದವರು ಹೋಗ್ತಾರೆ, ಹೋದವ್ರು ಮತ್ತೆ ಬರ್ತಾರೆ. ಅದಕ್ಕೆ ಯಾಕೆ ಕಳ್ಬೇಕು ಹೇಳಿ? ಅದು ಹಾಗಲ್ಲ ಅದಕ್ಕೆ. ಇವತ್ತು ಚಪ್ರ ಮೆಹಂದಿ ಆಯಿತು, ಇನ್ನು ವರಪೂಜೆ ಧಾರೆ ಅಂತ ಮದುವೆನೇ ಮುಗ್ದೋಗ್ಬಿಡುತ್ತೆ. ಆರ್ತಿನ ಮನೆಯಿಂದ ಕಳಿಸ್ಕೊಡೋ ಟೈಮ್ ಬಂದೇ ಬಿಡುತ್ತೆ. ಇವಳು ಹೋಗ್ತಿದ್ದಾಗೆ ಎಲ್ಲರೂ ಒಬ್ಬೊಬ್ಬರಾಗಿ ಹೊಟ್ಟೋಗ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾಳೆ. ಅಯ್ಯೋ ಹುಚ್ಚಿ, ಖುಷಿ ಪಡೋ ವಿಷಯಕ್ಕೆ ಯಾರಾದರೂ ಅಳ್ತಾರೇನೆ? ಪರಿ, ಮೊದಲೇ ಸಲ ಕನ್ಯಾದಾನ ಮಾಡ್ತಿದೀಯಾ ನೋಡು, ನನಗಿನ್ನೂ ಆ ಅವಕಾಶನೇ ಬಂದಿಲ್ಲ. ಪುಣ್ಯವಂತೆ ಕಣೆ ನೀನು. ನಿನ್ನ ಕನಸು ಇದೇ ಆಗಿತ್ತಲ್ವಾ? ಕನ್ಸು ಕಾಣುವಾಗ ತುಂಬ ಚೆನ್ನಾಗಿರುತ್ತಕ್ಕ. ಆ ಕನಸು ನೆರವೇರುವಾಗ ಆ ಕನಸಿನ ಭಾಗ ಆಗಿರೋ ಮಕ್ಕಳು ದೂರ ಆಗ್ತಾರೆ ಅಂತ ಗೊತ್ತಾದಾಗ ಮನಸ್ಸಿಗೆ ತುಂಬ ನೋವಾಗುತ್ತಕ್ಕ.